ಈ ಮಂಡಿ ಸವಿತ ತೀರಾ ಇತ್ತೀಚಿನ ಸಮಸ್ಯೆಗಳು. ಈ 40-50 ವರ್ಷಗಳಿಂದ ಈ ಮಂಡಿ ಸವಿತ ಇದೆಯಲ್ಲ, ಈ ಥರ ಸಮಸ್ಯೆಗಳಿರಲಿಲ್ಲ. ಹಾಗೆ ನೋಡಿದ್ರೆ ಇಷ್ಟೊಂದು ಆಹಾರಗಳು ಆಗಿರಲಿಲ್ಲ. ಈಗೇನಾಗಿದೆ, ಮಂಡಿ ಸವಿತಕ್ಕೆ ಮುಖ್ಯವಾದ ಕಾರಣಗಳು ಈ ಬಿಸಿಲಿನ ಕೊರತೆ. ಸೊ ಅಂತಂದರೆ ಕ್ಯಾಲ್ಶಿಯಂ ನಮ್ಮ ದೇಹದಲ್ಲಿ ಕೊರತೆ ಆಗ್ತಾ ಇದೆ. ಸೊ ಬಿಸಿಲಿನ ಕೊರತೆಗೂ ಮಂಡಿ ಸವಿತಕ್ಕೂ ನೇರವಾದ ಕಾರಣ ಇದೆ. ಯಾಕೆಂದರೆ ಬಿಸಿಲಿಗೆ ನಾವು ಹೆಚ್ಚಿಗೆ ಹೋಗಲಿಲ್ಲ ಅಂತಂದರೆ ನಮ್ಮಲ್ಲಿ ವಿಟಮಿನ್ ಡಿ ಕೊರತೆ ಆಗುತ್ತೆ. ವಿಟಮಿನ್ ಡಿ ಕೊರತೆ ಆದಾಗ ಸಹಜವಾಗಿ ನಾವು ತಿಂದಿರೋ ಆಹಾರದಲ್ಲಿರೋ ಕ್ಯಾಲ್ಶಿಯಂ ಜೀರ್ಣ ಆಗಲ್ಲ. ಯಾವಾಗ ನಾವು ಸೇವಿಸುವ ಆಹಾರದಲ್ಲಿರೋ ಕ್ಯಾಲ್ಶಿಯಂ ಜೀರ್ಣ ಆಗಲ್ವೋ, ನಮ್ಮ ದೇಹ ತನ್ನ ಅವಶ್ಯಕತೆಗಳಿಗೆ ಏನು ಮಾಡುತ್ತೆ, ಮೂಳೆಗಳಿಂದ ವಾಪಸ್ ತಗೊಳುತ್ತೆ. ಸೊ ಮೂಳೆಗಳಿಂದ ಸ್ವಲ್ಪ ಟೆಂಪ್ರರಿಯಾಗಿ ಹಿಂದೆಗೆದುಕೊಂಡು ನಮ್ಮ ದೇಹದ ಫಂಕ್ಷನ್ಸು ಅದು ನಡೆಸ್ತಾ ಇರುತ್ತೆ. ಬಟ್ ನಿರಂತರವಾಗಿ ಇವತ್ತು ಮನುಷ್ಯ ಏನಾಗಿದ್ದಾನೆ, ಬಿಸಿಲಿಗೆ ಹೋದರೆ ಸುಟ್ಟೋಗ್ತೀವಿ ಅನ್ನೋ ಕಾರಣಕ್ಕೋ, ಸೊ ಅವರವರ ಅಥವಾ ಚರ್ಮ ಕಪ್ಪಗಾಗುತ್ತೆ ಅನ್ನೋ ಕಾರಣಕ್ಕೋ ಒಟ್ಟಾರೆ ಬಿಸಿಲಿನ ಬಗ್ಗೆ ಸ್ವಲ್ಪ ಅಸಡ್ಡೆ ತೋರಿಸ್ಬಿಟ್ಟಿದ್ದಾನೆ. ಸೊ ಬಿಸಿಲಿಲ್ಲ ಅಂದರೆ ನಮ್ಮ ಬದುಕೇ ಇಲ್ಲ. ಬಿಸಿಲಿಲ್ಲ ಅಂದರೆ ಮಳೆ ಇಲ್ಲ, ಗಾಳಿ ಇಲ್ಲ, ಆಮ್ಲಜನಕ ಇಲ್ಲ. ಬಿಸಿಲಿಲ್ಲ ಅಂದರೆ ಹಸಿರಿಲ್ಲ. ಬಿಸಿಲಿಲ್ಲ ಅಂದರೆ ಜೀವನೇ ಇಲ್ಲ. ಬಿಸಿಲಿಲ್ಲ ಅಂದರೆ ಈ ಭೂಮಿನೇ ಇಲ್ಲ. ಹಾಗಿರೋವಾಗ ನಾವು ಬಿಸಿಲಿಗೆ ಏನು ಮಾಡ್ತಾ ಇದ್ದೀವಿ, ಬಿಸಿಲಿಗೆ ಹೋದರೆ ಸೊ ಏನೋ ತೊಂದರೆ ಆಗೋಗುತ್ತೆ ಅಂತ ಬಿಸಿಲಿಂದ ದೂರ ಆಗಿದ್ದೀವಿ. ಹೀಗಾಗಿ ವಿಟಮಿನ್ ಡಿ ಕೊರತೆ ಹೆಚ್ಚಿಗೆ ಆಗ್ತಾ ಇದೆ. ಹೀಗಾಗಿ ಕ್ಯಾಲ್ಶಿಯಂ ಕೊರತೆ ಹೆಚ್ಚಿಗೆ ಆಗ್ತಾ ಇದೆ. ಹೀಗಾಗಿ ಬೇಗ ಸವಿತ, ಅದು ಕಾಲುಗಳಲ್ಲಿರೋ ಮಂಡಿ ಸವಿತ ಇರ್ಬೋದು, ಬೆನ್ನು ಮೂಳೆಗಳಲ್ಲಿರೋ ಡಿಸ್ಕ್ ಇರ್ಬೋದು, ಹೀಗೆ ಸವಿತ ಆದಾಗ ಅದೆಲ್ಲ ನೋವುಗಳಿಗೆ ಶುರುವಾಗುತ್ತೆ.